ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗಷ್ಟೇ ನಟಿ ರಂಜನಿ ರಾಘವನ್ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋವೊಂದನ್ನು ಹಂಚಿಕೊಳ್ತಾರೆ. ತಾನು ಮದುವೆಯಾಗ್ತಿರುವಂಥ ಹುಡುಗನ ಬಗ್ಗೆ ಹೇಳ್ತಾರೆ. ನನ್ನ ಹುಡುಗ, ನನ್ನ ಬಾಳ ಸಂಗಾತಿ ಅನ್ನುವಂಥ ಒಂದು ಕ್ಯಾಪ್ಷನನ್ನು ಕೊಟ್ಟು ತಾನು ಮದುವೆ ಆಗ್ತಿರುವಂಥ ವಿಚಾರವನ್ನು ವೈರಲ್ ಮಾಡ್ತಾರೆ. ಸೊ ಆಗ ಸಾಕಷ್ಟು ಅಭಿಮಾನಿಗಳು ಆಕೆಗೆ ಕಮೆಂಟ್ ಮಾಡಿ ವಿಶನ್ನು ಮಾಡ್ತಾರೆ. ಸೊ ಯಾಕೆ ಈ ವಿಚಾರವನ್ನು ಮುಚ್ಚಿಟ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನೊಂದಷ್ಟು ಜನ ಆತ ಯಾರು, ಆತನ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ. ಸೊ ಆತ ಸಾಗರ್ ಭಾರದ್ವಾಜ್ ಅನ್ನುವಂಥದ್ದನ್ನ ಆಕೆನೇ ರಿವೀಲ್ ಮಾಡ್ತಾರೆ. ಬಾಲ್ಯ ಸ್ನೇಹಿತ ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೆಲ್ಲದರ ಮಧ್ಯೆ ಈಗ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿರುವಂಥದ್ದು. ಈಕೆಗೆ ಆಲ್ರೆಡಿ ಮದುವೆ ಆಗಿದೆ. 7 ತಿಂಗಳ ಹಿಂದೆಯೇ ನಟಿ ರಂಜನಿ ರಾಘವನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹಾಗಾದ್ರೆ ಏನಕ್ಕೆ ಮುಚ್ಚಿಟ್ರು ಅನ್ನುವಂಥ ಪ್ರಶ್ನೆ ಈಗ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಸೊ ಇವೆಲ್ಲದರ ಬಗ್ಗೆ ನೋಡ್ತಾ ಹೋದ್ರೆ ಇದು ನಿಜವಾದ ವಿಚಾರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಎಲ್ಲೂ ಕೂಡ ನಟಿ ರಂಜನಿ ರಾಘವನ್ ಹೇಳಿಕೆಯನ್ನ ಕೊಟ್ಟಿಲ್ಲ, ತಾನು ಮದುವೆ ಆಗಿದ್ದೀನಿ ಅನ್ನುವಂಥದ್ದು. ಆದರೆ ಒಂದಷ್ಟು ವಿಚಾರಗಳು ಈಗ ಬಯಲಿಗೆ ಬಂದಿರುವಂಥದ್ದು. ಹಾಗಾದ್ರೆ ಅಷ್ಟಕ್ಕೂ ನಟಿ ರಂಜನಿ ರಾಘವನ್ ಯಾಕೆ ಮದುವೆ ವಿಚಾರವನ್ನ ಬಯಲಿಗೆ ಇಳಿಲಿಲ್ಲ, ಯಾಕೆ ಮುಚ್ಚಿಟ್ರು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ ಕನ್ನಡತಿ ಧಾರಾವಾಹಿ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ದಂಥ ನಟಿ ರಂಜನಿ ರಾಘವನ್ ಅವರು ಜೀವನ ಸಂಗಾತಿಯನ್ನ ಪರಿಚಯಿಸಿದ್ದಾರೆ. ಇದು ಖುಷಿಯ ವಿಚಾರನೇ ಹೌದು. ಇಷ್ಟು ದಿನಗಳ ಲವ್ ಮದುವೆ ವಿಚಾರದಲ್ಲಿ ಮೌನ ತಾಳಿದ್ದಂತಹ ರಂಜನಿ ರಾಘವನ್ ಅವರು ಏಕಾಏಕಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋವನ್ನ ಹಂಚಿಕೊಂಡು ಇವನೇ ನನ್ನ ಹುಡುಗ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾರೆ. ಹಾಗಾದ್ರೆ ನಟಿ ರಂಜನಿ ರಾಘವನ್ ಹುಡುಗ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಈತನ ಹೆಸರು ಸಾಗರ್ ಭಾರದ್ವಾಜ್. ಇದು ಆಕೆನೆ ಹೇಳಿರುವಂಥದ್ದು. ಇವರು ಸ್ಪೋರ್ಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತು. ಅಂದ್ರೆ ಇವರು ಸೈಕ್ಲಿಸ್ಟ್ ಆಗಿರ್ಬೋದು, ಬೈಕರ್, ರನ್ನರ್ ಕೂಡ ಹೌದು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇಲ್ಲಿವರೆಗೆ ಇವರು 20,000 ಕಿಲೋಮೀಟರ್ ಸೈಕಲ್ ರೈಡ್ ಮಾಡಿದ್ದಾರೆ, 2,000 ಕಿಲೋಮೀಟರ್ ರನ್ನಿಂಗ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 1,00,000 ಕಿಲೋಮೀಟರ್ಗಳಿಗೂ ಹೆಚ್ಚು ಬೈಕ್ ರೈಡ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನು ಸಾಗರ್ ಭಾರದ್ವಾಜ್ ಅವರು ಎಲ್ಲಿಯವರು, ವೃತ್ತಿ ಏನು, ರಂಜನಿ ರಾಘವನ್ ಹಾಗೆ ಸಾಗರ್ ಭಾರದ್ವಾಜ್ ಅವರ ಪರಿಚಯ ಎಲ್ಲಿ ಆಯ್ತು ಅನ್ನುವಂಥ ಪ್ರಶ್ನೆ ಸಾಕಷ್ಟು ಉದ್ಭವ ಆಗ್ತಾ ಇದೆ. ಸೊ ರಂಜನಿ ರಾಘವನ್ ಅವರು ಕೆಲ ಧಾರಾವಾಹಿಗಳಲ್ಲಿ ನಟಿಸುವಾಗ ಸಹ ನಟರ ಜೊತೆ ಲವ್ ನಲ್ಲಿ ಇದ್ದಾರೆ ಅನ್ನುವಂಥ ಗಾಸಿಪ್ ಕೂಡ ಆಯ್ತು. ಕಿರಣ್ ಜೊತೆಗೆ ಇವರು ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಆಯ್ತು. ಅಂದ್ರೆ ಕನ್ನಡತಿ ಧಾರಾವಾಹಿ ಹೀರೋ ಇವೆಲ್ಲ ಕೆಲವರು ಸೃಷ್ಟಿ ಮಾಡಿದ್ದು ಬಿಟ್ರೆ ಆ ಥರದ್ದು ಏನೂ ಇಲ್ಲ ಅಂತ ರಂಜನಿ ರಾಘವನ್ ಅವರೇ ಈ ಹಿಂದೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಈಗ ರಂಜನಿ ರಾಘವನ್ ಅವರೇ ಸ್ವಂತ ತಮ್ಮ ಲವ್ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸೊ ರಂಜನಿ ರಾಘವನ್ ಅವರ ನಿಶ್ಚಿತಾರ್ಥ ಮದುವೆ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇರಲಿಲ್ಲ. ಬಟ್ ಈಗ 7 ತಿಂಗಳ ಹಿಂದೆ ಈಕೆ ಮದುವೆ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಇವರ ಪರಿಚಯಕ್ಕೆ ಎಷ್ಟು ವರ್ಷ ಆಯಿತು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇದೆ. ಸೊ ಏಕಾಏಕಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಗರ್ ಭಾರದ್ವಾಜ್ ಜೊತೆಗಿನ ಫೋಟೋ ಹಂಚಿಕೊಂಡಂತಹ ನಟಿ ರಂಜನಿ ರಾಘವನ್ ಅವರು ನನ್ನ ಹುಡುಗ, ಜೀವನ ಸಂಗಾತಿ, BFF ಅಂತ ಹೇಳ್ಕೊಂಡಿದ್ದಾರೆ. ಸೊ ಅನೇಕರು ರಂಜನಿ ರಾಘವನ್ ಅವರಿಗೆ ವಿಶ್ ಮಾಡಿದ್ದಾರೆ. ಆದರೆ ಈಗ ಮತ್ತೊಂದು ವಿಚಾರ ಬಯಲಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಬಹುಶಃ ಸ್ನೇಹಿತರೆ ನಿಮಗೆ ಎಲ್ರಿಗೂ ಕೂಡ ನೆನಪಿರ್ಬೋದು, ಸುಮಾರು 6ರಿಂದ 7 ತಿಂಗಳ ಹಿಂದೆ ನಟಿ ರಂಜನಿ ರಾಘವನ್ ಕಾಲಲ್ಲಿ ಕಾಲುಂಗುರ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದನ್ನ ನಾವು ಕೂಡ ನ್ಯೂಸ್ ಬಾಕ್ಸ್ ಅಲ್ಲೂ ಕೂಡ ಹೇಳ್ಕೊಂಡಿದ್ವಿ, ಈಕೆಗೆ ಮದುವೆ ಆಗಿದ್ಯಾ ಅನ್ನುವಂಥದ್ದು. ಆದರೆ ಈ ವೈರಲ್ ಫೋಟೋ ಹಿಂದಿನ ಸತ್ಯಾಸತ್ಯತೆ ಏನು ಅಂತ ಆಗ ಗೊತ್ತಿರಲಿಲ್ಲ. ಯಾಕಂತಂದ್ರೆ ಸಾಕಷ್ಟು ಜನ ಏನು ಅನ್ಕೊಂಡಿದ್ರು ಅಂತಂದರೆ ಇದು ಮೇ ಬಿ ಸೀರಿಯಲ್ ಶೂಟಿಂಗ್ ಇರಬಹುದು ಅನ್ನುವಂಥದ್ದು. ಆದರೆ ಎಲ್ಲೂ ಕೂಡ ಆಕೆ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಇದು ಒಂದು ಆಕೆ ಮದುವೆ ಆಗಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಇನ್ನಷ್ಟು ಪುಷ್ಟಿ ಕೊಟ್ಟಿರುವಂಥದ್ದು. ಸೊ ಕನ್ನಡತಿ ಧಾರಾವಾಹಿ ನಟಿ ರಂಜನಿ ರಾಘವನ್ ಅವರು ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಫೋಟೋ ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಳ್ತಾರೆ. ಆಗ ಕೆಲವೇ ನಿಮಿಷಗಳಲ್ಲಿ ಆ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಯಾಕಂತಂದರೆ ಆ ಒಂದು ಫೋಟೋದಲ್ಲಿ ಕಾಲುಂಗುರ ಕಾಣಿಸ್ಕೊಂಡಿತ್ತು. ಸೊ ರಂಜನಿಯವರು ಕಾಲುಂಗುರ ಧರಿಸಿರೋದು ನೋಡಿ ಕೆಲವರು ಮದುವೆ ಆಗಿದ್ಯಾ ಅಂತ ಆಗ್ಲೇ ಕಮೆಂಟ್ ಮಾಡಿದ್ರು. ಇನ್ನು ಕೆಲವರು ಫೋಟೋವನ್ನ ವೈರಲ್ ಆಗುವಂತೆ ಮಾಡ್ತಾ ಇದ್ರು. ಸೊ ಯಾಕಂತಂದ್ರೆ ಮದುವೆ ಆಗಿದೆ ಆಕೆಗೆ ಅಂತ. ಸೊ ಇದರ ಜೊತೆಗೆ ಈಕೆ ಸೀರಿಯಲ್ ಜೊತೆಗೆ ಸಿನಿಮಾಗಳಲ್ಲೂ ಕೂಡ ಬ್ಯುಸಿ ಆಗಿದ್ರು. ಸೊ ಶೂಟಿಂಗ್ ಸಲುವಾಗಿ ಅವರು ಕಾಲುಂಗುರವನ್ನ ಧರಿಸಿರಬಹುದು, ಅದನ್ನ ಅವರು ತೆಗೆಯೋದಕ್ಕೆ ಮರೆತಿರಬಹುದು. ಶೂಟಿಂಗ್ ಸಲುವಾಗಿ ಧರಿಸಿದ್ದಂತಹ ಕಾಲುಂಗುರವನ್ನೇ ರಂಜನಿಯವರು ಧರಿಸಿ ಫೋಟೋ ತೆಗೆಸ್ಕೊಂಡಿರಬಹುದು. ಕಾಲುಂಗುರ ಹಾಕಿಕೊಂಡಿದ್ದನ್ನೇ ಇಟ್ಕೊಂಡು ಮದುವೆ ಆಗಿದೆ ಅಂತ ಅನ್ಕೊಳ್ಳೋದು, ಅನುಮಾನ ಪಡೋದು ತಪ್ಪಲ್ವಾ ಅಂತ ಆಗ ಒಂದಷ್ಟು
ಜನ ಕಮೆಂಟ್ ಕೂಡ ಮಾಡಿದರು. ಆದರೆ ಈಗ ಇದೇ ಫೋಟೋ ಈಕೆಯ ಮದುವೆ ವಿಚಾರಕ್ಕೆ ಇನ್ನಷ್ಟು ಒಂದು ಪುಷ್ಟಿಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಯಾಕೆ ನಟಿ ರಂಜನಿ ರಾಘವನ್ ಅವರು ತಮ್ಮ ಮದುವೆ ವಿಚಾರವನ್ನು ಮುಚ್ಚಿಟ್ರು ಅನ್ನುವಂಥದ್ದನ್ನು ನೋಡ್ತಾ ಹೋದಾಗ, ಒಂದು, ಆಕೆ ತುಂಬ ಸೌಮ್ಯ ಸ್ವಭಾವದವರು, ಎಲ್ಲೂ ಕೂಡ ಜಗಳ ಅದು ಇದು ಅಂತ ಇಲ್ಲ. ಸೊ ತಾನಾಯಿತು ತನ್ನ ಪಾಡಾಯಿತು ಹಾಗಿದ್ದವರು. ಸೊ ಹಾಗಾಗಿ ಒಂದು ಆ ವಿಚಾರಕ್ಕೆ ಸೈಲೆಂಟ್ ಆಗಿರ್ಬೋದು, ತನ್ನ ಖಾಸಗಿ ವಿಚಾರವನ್ನು ಪಬ್ಲಿಸಿಟಿ ಮಾಡೋದು ಬೇಡ ಅನ್ನುವಂಥದ್ದು ಬಹುಶಃ ಆಕೆಗೆ ಇರ್ಬೋದು. ಇನ್ನೊಂದು, ತಾನು ಮದುವೆ ಆಗಿದ್ದೀನಿ ಅಂತ ಗೊತ್ತಾದರೆ ಮೇ ಬಿ ಸಿನಿಮಾ ಸೀರಿಯಲ್ ಪ್ರಾಜೆಕ್ಟ್ಗಳು ತನಗೆ ಸಿಗದೇ ಇರಬಹುದು ಅನ್ನುವಂಥ ಒಂದು ಭಯದಿಂದ ಆಕೆ ಮದುವೆ ವಿಚಾರವನ್ನು ಹೇಳ್ಕೊಂಡಿಲ್ವೋ. ಇನ್ನೊಂದು, ಆಕೆ ಮದುವೆ ಆಗ್ತಿರುವಂಥದ್ದು ಬಾಲ್ಯ ಸ್ನೇಹಿತನನ್ನ. ಸೊ ಹಾಗಾಗಿ ಅವರು ಎಲ್ಲೂ ಕೂಡ ಸೀರಿಯಲ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ತಾನು ಮದುವೆ ಆಗ್ತಿರುವ ಆ ಹುಡುಗನ ಬಗ್ಗೆ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೂ ಕೂಡ ಹೇಳ್ಕೊಂಡಿರ್ಬೋದು. ಆದರೆ ಎಲ್ಲೂ ಕೂಡ ಒಂದು ಫೋಟೋ ಕೂಡ ಇಲ್ಲಿ ತನಕ ಆಕೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗಿಲ್ಲ. ಕೇವಲ ಕಾಲುಂಗುರ ವಿಚಾರವಾಗಿ ವೈರಲ್ ಆಗಿತ್ತು, ಬಟ್ ಅಷ್ಟೇ ಸೈಲೆಂಟ್ ಕೂಡ ಆಗಿತ್ತು. ಆ ಸಂದರ್ಭದಲ್ಲೇ ಆಕೆ ನಾನಿದು ಸೀರಿಯಲ್ ಶೂಟಿಂಗ್ಗೆ ಹಾಕೊಂಡಿರುವಂಥದ್ದು ಅಂತ ಕೂಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಹಾಗಾಗಿ ಆಕೆ 7 ತಿಂಗಳ ಹಿಂದೆಯೇ ಮದುವೆ ಆಗಿದ್ದಾರೆ ಅನ್ನುವಂಥ ಒಂದು ಸ್ಫೋಟಕ ವಿಚಾರ ಈಗ ಬಯಲಾಗಿರುವಂಥದ್ದು. ಸೊ ಇಲ್ಲೂ ಕೂಡ ಇಷ್ಟು ದಿನ ಆದರೂ ಕೂಡ ಆಕೆ ಅದಕ್ಕೊಂದು ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ, ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಇಲ್ಲೂ ಕೂಡ ನಮಗೊಂದು ರೀತಿಯಾಗಿ ಉತ್ತರ ಸಿಕ್ಕಿದೆ. ಸೊ ಆಲ್ರೆಡಿ ಮದುವೆ ಆಗಿದೆ ಅನ್ನುವಂಥದ್ದು. ಈ ಫೋಟೋ ವೈರಲ್ ಆಗ್ತಿರುವಂಥ ಬಗ್ಗೆ ನಟಿ ರಂಜನಿ ರಾಘವನ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ರಂಜನಿ ಅವರ ಕಾಲುಂಗುರದ್ದೇ ಸೌಂಡ್ ಆಗ್ತಾ ಇದೆ. ಸೊ ಸಂತೋಷ್ ಬಾಲರಾಜ್ ನಾಯಕ ನಟನಾಗಿರುವಂಥ ಸತ್ಯಂ ಸಿನಿಮಾ ಆಗಿರ್ಬೋದು, ಕಾಂಗ್ರು ಆಗಿರ್ಬೋದು, ನೈಟ್ ಕರ್ಫ್ಯೂ ಸಿನಿಮಾಗಳಲ್ಲಿ ರಂಜನಿ ರಾಘವನ್ ನಟಿಸಿದ್ರು. ಆರಂಭದಲ್ಲಿ ಧಾರಾವಾಹಿಯಲ್ಲಿ ನಟಿಸಿದಂಥ ರಂಜನಿ ರಾಘವನ್ ಅವರು ಸಿನಿಮಾ ಕಡೆಗೆ ಹೋಗ್ತಾರೆ. ಅಂದರೆ ಆಕೆಗೆ ಇಂಟ್ರೆಸ್ಟ್ ಇರುವಂಥದ್ದು ಸಿನಿಮಾ. ಪುಟ್ಟಗೌರಿ ಸೀರಿಯಲ್ ಆಗಿರ್ಬೋದು, ಕನ್ನಡತಿ ಸೀರಿಯಲ್ ಮೂಲಕ ಆಕೆಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಸಿಗುತ್ತೆ. ಇಷ್ಟದೇವತೆ ಧಾರಾವಾಹಿಯನ್ನು ಕೂಡ ನಿರ್ದೇಶನ ಕೂಡ ಮಾಡಿದರು. ಇನ್ನು 2 ಪುಸ್ತಕಗಳನ್ನು ಕೂಡ ಬರೆದಿದ್ರು. ಚಿತ್ರದ ಬಗ್ಗೆ ಖಾಲಿ ಹಾಳಿಯಲ್ಲಿ ಬರೋದ್ರಿಂದ ಹಿಡಿದು DI ಆಗಿರ್ಬೋದು, ಸಂಕಲನ, ಹೀಗೆ ಎಲ್ಲ ವಿಭಾಗದಲ್ಲೂ ಕೂಡ ಕೆಲಸ ಮಾಡಬೇಕು ಅನ್ನುವಂಥ ಆಸಕ್ತಿ ಈಕೆಗಿದೆ. ಸೊ ಇದೆಲ್ಲ ಗೊತ್ತಿದ್ರೆ ಮಾತ್ರ ನಟನೆ ಸುಲಭವಾಗಿರುತ್ತೆ ಅನ್ನುವಂಥದ್ದು. ಈ ಸಿನಿಮಾದ ಪ್ರತಿ ಆಯಾಮವೂ ಆಸಕ್ತಿ. ಹೀಗಾಗಿ ಎಲ್ಲ ವಿಭಾಗಗಳನ್ನು ಕೂಡ ನಾನು ಕಲಿತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ರು. ಸೊ ಸದ್ಯಕ್ಕೆ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂಥ ವಿಚಾರ ಏನಪ್ಪಾ ಅಂತಂದರೆ, ನಟಿ ರಂಜನಿ ರಾಘವನ್ 7 ತಿಂಗಳ ಹಿಂದೆಯೇ ಮದುವೆ ಆಗಿದ್ದಾರೆ ಅನ್ನುವಂಥದ್ದು. ಸೊ ಈಗ ಆಕೆ ಹಾಕಿರುವಂಥ ಫೋಟೋಗಳ ಕಮೆಂಟ್ಗಳನ್ನು ನೀವು ನೋಡಿದ್ರೆ ಬಹುಶಃ ಗೊತ್ತಾಗ್ಬೋದು. ಸಾಕಷ್ಟು ಜನ ಫೈನಲಿ ಈಕೆ ಹೇಳ್ಕೊಂಡ್ರಲ್ವಾ, ತನ್ನ ಹುಡುಗ ಅಂತ ಹೇಳ್ಕೊಂಡ್ರಲ್ವಾ, ಇದು ಮದುವೆ ವಿಚಾರ ಅಲ್ಲ, ಆಲ್ರೆಡಿ ಇವರು ಮದುವೆಯಾಗಿ ದಾಂಪತ್ಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನುವಂಥ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಸೊ 7 ತಿಂಗಳ ಹಿಂದೆಯೇ ಈಕೆಗೆ ಮದುವೆಯಾಗಿತ್ತು ಅನ್ನುವಂಥದ್ದು ಕೂಡ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಯಾಕೆ ಇದನ್ನು ಮುಚ್ಚಿಟ್ರಿ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡತಿ ಧಾರಾವಾಹಿಯಲ್ಲಿ ಅಮ್ಮಮ್ಮ ಪಾತ್ರವನ್ನು ನಿಭಾಯಿಸ್ತಿದ್ದಂಥ ಆಕೆ ಕೂಡ ಒಂದು ಸ್ಟೋರಿಯನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಏನಿದೆ ಅಂತಂದರೆ, ನಾನು ಈ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇದ್ದೆ, ಸೊ ಇದಕ್ಕೋಸ್ಕರನೇ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಯಾವಾಗ ಇದನ್ನು ಹೇಳ್ತೀಯಾ ಅನ್ನುವಂಥದ್ದನ್ನು, ಫೈನಲಿ ಹ್ಯಾಪಿ ಅನ್ನುವಂಥದ್ದನ್ನು ಕೂಡ ಒಂದು ಸ್ಟೋರಿ ಮೂಲಕ ಹಾಕ್ಕೊಂಡಿದ್ದಾರೆ. ಸೊ ಅಲ್ಲೂ ಕೂಡ ಸೀರಿಯಲ್ ನಟ ನಟಿಯರಿಗೆ, ಕನ್ನಡತಿ ಧಾರಾವಾಹಿ ಆಗಿರ್ಬೋದು, ಆಕೆಗೆ ಒಂದು ಯಾರು ಕ್ಲೋಸ್ ಸರ್ಕಲ್ ಇದೆಯೋ ಅವರೆಲ್ಲರಿಗೂ ಕೂಡ ಈ ವಿಚಾರ ಗೊತ್ತಿತ್ತು ಅನ್ನುವಂಥದ್ದು ಈಗ ಬಯಲಾಗ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಅಭಿಮಾನಿಗಳಾಗಿರ್ಬೋದು ಅಥವಾ ವೀಕ್ಷಕರು ಪ್ರಶ್ನೆ ಮಾಡ್ತಿರೋದು, ಯಾಕೆ ಈ ವಿಚಾರವನ್ನು ಮುಚ್ಚಿಟ್ರಿ? ಸೊ ಅಷ್ಟು ಖಾಸಗಿತನ ಬೇಕಿತ್ತ? ಯಾಕಂತಂದರೆ ನೀವು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಿರುವವರು, ಎಲ್ರಿಗೂ ಕೂಡ ಪ್ರತಿದಿನ ಕಾಣಿಸ್ಕೊಳ್ತಾ ಇರುವವರು. ಸೊ ಹಾಗಾಗಿ ಅಭಿಮಾನಿಗಳಿಗೂ ಕೂಡ ಆಸೆ ಇದೆ, ನಿಮ್ಮ ಜೀವನ ಯಾವ ರೀತಿಯಾಗಿ ಆಗ್ತಾ ಇದೆ, ಸೊ ದಾಂಪತ್ಯ ಜೀವನವನ್ನು ಅಷ್ಟು ಮುಚ್ಚಿಡೋದ್ರಲ್ಲಿ ಏನಿದೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಸೊ ಸದ್ಯಕ್ಕೆ ಇದರ ಬಗ್ಗೆ ಆಕೆಯೇ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ. ಮದುವೆ ಆಗಿದೆಯಾ, ಇನ್ನು ಮುಂದೆ ಆಗ್ತಾ ಇದ್ದಾರಾ, ಇದರ ಬಗ್ಗೆ ಆಕೆನೇ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಸೊ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಈ ಹಿಂದೆ ವೈರಲ್ ಆಗಿದ್ದಂತಹ ಕಾಲುಂಗುರ ಫೋಟೋ ಆಗಿರ್ಬೋದು, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಈಗ ಆಕೆ ನನ್ನ ಹುಡುಗ ಅನ್ನುವಂಥ ಒಂದು ಪೋಸ್ಟನ್ನು ಹಾಕ್ಕೊಂಡಿರೋದಾಗಿರ್ಬೋದು. ಸೊ ಅದರಲ್ಲೂ ಕೂಡ ಅವರು ಎಲ್ಲೋ ಹೋಗಿ ಒಂದು ಟ್ರಾವೆಲ್ ಮಾಡ್ಕೊಂಡು ಬಂದಂಗೆ ಕಾಣುತ್ತೆ. ಕಾಲುಂಗುರ ಫೋಟೋದಲ್ಲೂ ಕೂಡ ಎಲ್ಲೂ ಅವರು ಶೂಟಿಂಗ್ ಸೆಟ್ನಲ್ಲಿ ಇರೋ ಥರ ಕಾಣಿಸ್ತಾ ಇಲ್ಲ, ಎಲ್ಲೋ ಟ್ರಾವೆಲ್ ಮಾಡ್ದಿದ್ದಂತೆ ಇತ್ತು. ಸೊ ಹಾಗಾಗಿ ಇವೆಲ್ಲ ಕೂಡ ಈಗ ತುಂಬ ಪ್ರಶ್ನೆಯಾಗಿ ಉಳಿದಿದೆ. ಸೊ ನಿಮ್ಗೇನು ಅನಿಸುತ್ತೆ? ಆಕೆ ಮದುವೆ ಆಗಿದೆಯಾ, ಮುಂದೆ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.